ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದಕ್ಷಿಣ ರಾಜ್ಯಗಳಲ್ಲಿ ಈಗ ತೆಲಂಗಾಣ ಇದೆ, ಕರ್ನಾಟಕ ಇದೆ, ಕೇರಳ ಇದೆ, ಪರೋಕ್ಷವಾಗಿ ತಮಿಳುನಾಡು ಇದೆ. ಹೀಗಿರುವಾಗ ಕರ್ನಾಟಕವನ್ನು ಮತ್ತೆ ಉಳಿಸ್ಕೊಳ್ಳೋ ಅನಿವಾರ್ಯತೆ ಕಾಂಗ್ರೆಸ್ಗೆ 2028ಕ್ಕೆ ಬರ್ತದೆ. ಹಾಗಿದ್ದಲ್ಲಿ 2028 ಚುನಾವಣೆಯನ್ನು ಹೇಗೆ ಎದುರಿಸಬೇಕು? ಇವತ್ತಿನ ತೀರ್ಮಾನ ಅದನ್ನು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡ್ತದೆ. ಈಗ ನೀವು ಇವತ್ತು 2026 ನಾವು. ಲೆಟ್ಸ್ ಅಸ್ಯೂಮ್ ದೇರ್ ವಾಸ್ ಅನ್ ಅರೇಂಜ್ಮೆಂಟ್ ಆಫ್ ಪವರ್ ಶೇರಿಂಗ್. ಅದು ರೆಸ್ಪೆಕ್ಟ್ ಮಾಡೋದಿಲ್ಲ ಅಂದರೆ ಸರಿ ಮುಂದುವರಿತಾರೆ ಅಂತ ಇಟ್ಕೊಳ್ಳೋಣ ಸಿದ್ದರಾಮಯ್ಯನವರು. ಮುಂದುವರೆದ ಅವರ ಪಾಲಿಸಿಗಳೇನಿದ್ದಾವೆ, ಈ ಗ್ಯಾರಂಟಿ ರಾಜಕಾರಣ, ಕಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್, ಇಷ್ಟರ ಮೇಲೆ ನೀವು ಚುನಾವಣೆ ಗೆಲ್ಲೋದು ಸಾಧ್ಯನಾ? ಮತ್ತು ಹೀಗಾಗಿಬಿಟ್ರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ನಾಯಕ, ಅತ್ಯಂತ ಶಿಸ್ತಿನಿಂದ 2022 ಅಂತ ಪಕ್ಷವನ್ನು ಕಟ್ಟಿದಂಥ ನಾಯಕ, ಇವರ ಶ್ರಮಕ್ಕೆ ಏನು ಬೆಲೆ ಇಲ್ವಾ? ಹಾಗಾಗಿ ಬಿಟ್ಟು ಬೇರೆ ಯಾರು ಆಗೋದೇ ಇಲ್ವಾ? ಹಾಗಾದ್ರೆ ಮತ್ತೆ ಅದು ಪಾರ್ಟಿ ಕೇಡರ್ಗೆ ಕೊಡೋ ಸಂದೇಶ ಏನು? ಮತ್ತೆ ಆ ಸಂದೇಶವನ್ನ ನಿಮ್ಮ ವಿರೋಧ ಪಕ್ಷ ಹೇಗೆ ಉಪಯೋಗಿಸ್ತವೆ? ನೀವು ಆ ಕಂಪ್ಲೀಟ್ ಆಗಿ ಒಂದು ನಾನ್ ಅಹಿಂದ ಗ್ರೂಪ್ ಅನ್ನ ಬಿಟ್ಟು ಹೊರಗೆ ಹಾಕ್ಬಿಟ್ರೆ ಮುಂದೆ ಬಿಜೆಪಿ ಇದೆ ನಿಮ್ಮ ಮುಂದೆ, ಅವ್ರು ಅದನ್ನು ಹೇಗೆ ಕ್ಯಾಪಿಟಲೈಸ್ ಮಾಡ್ಕೋಬಲ್ಲರು? ಸೊ ಇವೆಲ್ಲ ಲೆಕ್ಕಾಚಾರ ಮಾಡಬೇಕಾಗತ್ತೆ, ಭಾಳ ಸೂಕ್ಷ್ಮ ತೀರ್ಮಾನ ತಗೊಳ್ಬೇಕಾಗ್ತದೆ. ಎರಡೂ ತೀರ್ಮಾನ ತಗೊಂಡ್ರು ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸಿದ್ದರಾಮಯ್ಯವ್ರನ್ನ ಮುಂದುವರಿಸಿದ್ರು ಒಂದು ಪ್ಲಸ್ ಇದೆ, ಮೈನಸ್ ಇದೆ. ಡಿ ಕೆ ಶಿವಕುಮಾರ್ ತಂದು ಕೂರಿಸಿ ಒಂದು ಪ್ಲಸ್ ಇದೆ, ಮೈನಸ್ ಇದೆ. ಬಟ್ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾದ್ರೆ ಇಬ್ಬರು ನಾಯಕರುಗಳು ಮತ್ತು ಪಾರ್ಟಿ ಹೈಕಮಾಂಡ್ ಎಲ್ಲರೂ ಸೇರಿಕೊಂಡು ಕರ್ನಾಟಕದ ಕಾಂಗ್ರೆಸ್ಸಿನ ಭವಿಷ್ಯ 2028 ಗೆಲುವು ಇಷ್ಟನ್ನು ಮಾತ್ರ ಮುಂದಿಟ್ಟುಕೊಂಡು ಒಂದು ತೀರ್ಮಾನಕ್ಕೆ ಬಂದರೆ ಆಗತ್ತೆ. ಅಹಂಕಾರಕ್ಕೆ ಬಿದ್ದು ನಾನು ಅಹಿಂದ ಮಾತ್ರ ಕಾಂಗ್ರೆಸ್, ನಾನೇ ಹೀರೋ, ಒಕ್ಕಲಿಗರು ಮಾತ್ರ ಹಾಗೆಲ್ಲ ಆದರೆ ಆಗೋದಿಲ್ಲ. ಮತ್ತೆ ಹೊರಗೆ ಬಂದು ಇದನ್ನ ಹೇಳ್ತಾರೆ, ಇಲ್ಲ ಇಬ್ಬರು ನಾಯಕರು ಬಂದಿದ್ರು, SR ಬಗ್ಗೆ ಚರ್ಚೆ ಮಾಡಿದ್ವಿ, ಕಾವೇರಿ ನೀರಿನ ಬಗ್ಗೆ ಚರ್ಚೆ ಮಾಡಿದ್ವಿ, ರಾಷ್ಟ್ರ ಚರ್ಚೆ ಮಾಡಿದ್ವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಅದೇ ಹೊರಗಡೆ ನಾವು ಇದನ್ನೇ ಮಾತಾಡ್ತೇವೆ, ಜನ ಬೇಸತ್ತು ಹೋಗ್ತಾರೆ. 2028 ಹೊಡೆತ ಬೀಳ್ತದೆ. ಕರೆಕ್ಟ್. ಸುಭಾಷ್ ಹುಗಾ ಸರ್, ಇಷ್ಟು ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡಿದ್ವಿ. ನನಗೆ ಅನ್ಸುತ್ತೆ ಒಂದು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಲವು ಏನು ಗೊತ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಂದರೆ ನಮ್ದು ಯಾವುದೇ ರೀತಿಯ ಗೊಂದಲಗಳೇ ಇಲ್ಲ ರೀ, ಅವ್ರಿಗೆ ಬಿಟ್ಕೊಡಕ್ಕೆ ನಾವಿಬ್ರು ಕೂಡ ಸಿದ್ಧ ಅನ್ನೋ ರೀತಿಯಲ್ಲಿ. ಆ ರೀತಿ ಅಚ್ಚರಿ ಬೆಳವಣಿಗೆಗೆ ಏನಾದರೂ ಸಾಕ್ಷಿ ಆಗ್ಬಿಡುತ್ತಾ ಕಾಂಗ್ರೆಸ್ ಪಾಳಿಯ ಅಂತ? ಯಾಕಂದರೆ ಗೊಂದಲಗಳನ್ನು ಪರಿಹರಿಸಲೇಬೇಕು, ಅನಿವಾರ್ಯ. ಬಟ್ ಇಬ್ಬರು ನಾಯಕರನ್ನ ಕಡೆಗಣಿಸಕ್ಕಾಗಲ್ಲ. ಒಬ್ಬರಿಗೆ ಕೊಟ್ರೆ ಇನ್ನೊಬ್ಬರಿಗೆ ಕೋಪ, ಅದರಿಂದ ಸಮಸ್ಯೆಗಳಾಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗ ಬಹಳ ವರ್ಷಗಳಿಂದ ಒಂದು ದಲಿತ ಸಿಎಂ ಕೂಗಿದೆಯಲ್ಲ ರಾಜ್ಯದಲ್ಲಿ, ಅದಕ್ಕೆ ಪುಷ್ಟಿ ಕೊಡೋದು ಕಾಂಗ್ರೆಸ್ ಹೈಕಮಾಂಡ್ ಒಲವು ತೋರಿಸ್ಬಿಟ್ರೆ ಹೆಂಗೆ ಅನ್ನೋ ಪ್ರಶ್ನೆ ಇದೆ. ಅಲ್ಲ, ಕೇವಲ ದಲಿತ ಸಿಎಂ ಕೂಗು ಮಾತ್ರ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಸೀನಿಯಾರಿಟಿ, ಅವರ ಒಂದು ಪಾರ್ಟಿಗೆ ಅವರು ಮಾಡಿದಂಥ ಒಂದು ಕೆಲಸ, ಅವರ ಎಕ್ಸ್ಪೀರಿಯನ್ಸು, ಅವರ ಹಿರಿತನ, ಈ ಎಲ್ಲದನ್ನು ನೋಡಿದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲೇಬೇಕಿತ್ತು ಅಂತ ಬಹುಶಃ ಕಾಂಗ್ರೆಸ್ ಪಕ್ಷದ ಇರುವಂಥವರು ಮತ್ತು ಬೇರೆ ಪಕ್ಷದವರು ಕೂಡ ಎಲ್ಲರೂ ಒಪ್ಕೊಳ್ಳುವಂಥ ವಿಚಾರ ಅದು. ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಈ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗುವಂಥ ಸಮಯದೊಳಗಡೆ ಒಂದ್ಸರಿ ಅವ್ರಿಗೆ ಅವಕಾಶ ಇತ್ತು, ಆದರೆ ಅದು ಕೋಯಲೇಷನ್ ಗೌರ್ಮೆಂಟ್ ಆಗಿದ್ದರಿಂದ ದೇವೇಗೌಡರು ಮತ್ತು ಜನತಾದಳದ ಕಡೆಯಿಂದ ಧರಮ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಒಂದು ವಿಚಾರ ಬಂದಿದ್ದರಿಂದ ಇವರಿಗೆ ಅದು ಕೈ ತಪ್ತವ್ರಿಗೆ, ಯಾರಿಗೆ ಖರ್ಗೆ ಅವ್ರಿಗೆ. ಅದಲ್ಲದೆ 2013 ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರ ಶಾಸಕಾಂಗ ಪಕ್ಷ ಸಭೆ ಒಳಗಡೆನೂ ಕೂಡ ಅದು ಸಿದ್ದರಾಮಯ್ಯನವರ ನೇತೃತ್ವದೊಳಗಡೆ ನಡೆದಂಥ ಚುನಾವಣೆ ಆಗಿತ್ತು, ಪಾದಯಾತ್ರೆ ಆಗಿತ್ತು. ಅದೆಲ್ಲ ಆದಾಗ ಸಹಜವಾಗಿಯೇ ಅದು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು, ಅವ್ರಿಗೆ ಸಿಗಲಿಲ್ಲ. ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಎಲ್ಲರೂ ಕೂಡ ಒಪ್ಕೋತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಆ ಥರದ ಒಂದು ಸಾಧ್ಯತೆ ಇದೆಯಾ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ನನಗನ್ಸತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರೂ ಕೂಡ ಅನ್ಲೆಸ್ ಆ್ಯಂಡ್ ಅಂಟಿಲ್ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅವರ ಹೆಸರು ಹೇಳಿದ್ರೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದೇನು. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಸೂಕ್ಷ್ಮವಾದಂಥ ರಾಜಕಾರಣವನ್ನು ಮಾಡುವಂಥವ್ರು. ಅವರು ಒಂದು ಸಾರಿ ದಲಿತ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ನನ್ನನ್ನು ಮುಖ್ಯಮಂತ್ರಿ ಮಾಡೋದಾದರೆ ಆ ಮುಖ್ಯಮಂತ್ರಿ ಪಟ್ಟ ನನಗೆ ಬೇಕಾಗಿಲ್ಲ ಅಂತ ಹೇಳಿದರು. ನನಗೆ ನೀವು ದಲಿತ ಮುಖ್ಯಮಂತ್ರಿ ಅಂತ ಕನ್ಸಿಡರ್ ಮಾಡಬೇಡಿ, ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಹಿರಿತನ ಇದೆ, ಅದರ ಆಧಾರದ ಮೇಲೆ ನನಗೆ ನೀವು ಮುಖ್ಯಮಂತ್ರಿ ಮಾಡೋದಿದ್ರೆ ಓಕೆ, ದಲಿತ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡೋದಾದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳಿದ್ರು. ಅಷ್ಟೊಂದು ಭಾಳ ಮೆಚುರಿಟಿ ಇರುವಂಥ ಸೂಕ್ಷ್ಮ ಯೋಚನೆ ಮಾಡುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ನೋಡಿ, ಈ ಥರದ ಒಂದು ಬೇಕಾದಷ್ಟು ನಾಯಕರುಗಳಿಗೆ ಸಲ್ಲಬೇಕಾದಂಥ ಸ್ಥಾನಮಾನಗಳು ಯಾವುದ್ಯಾವುದೋ ಅವತ್ತಿನ ರಾಜಕೀಯ ಪರಿಸ್ಥಿತಿಯ ಕಾರಣಕ್ಕೆ ಸಲ್ಲದೆ ಹೋದಂಥ ಉದಾಹರಣೆಗಳಿವೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಅದೇ ಆಗಿದೆ. ಆದರೆ ಇವತ್ತಿನ ಸ್ಥಿತಿ ಒಳಗಡೆ
ಇಬ್ಬರು ನಾಯಕರು ಮತ್ತು ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ, ಹೈಕಮಾಂಡ್ಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ AICC ಅಧ್ಯಕ್ಷರಾಗಿ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅಲ್ಲಿ ಇಟ್ಕೊಳ್ಳೋದು ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ಅವ್ರನ್ನ ಏನಾದರೂ ಕರ್ನಾಟಕಕ್ಕೆ ಕಳಿಸಿದರೆ ಅವರ ರಿಪ್ಲೇಸ್ಮೆಂಟು ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ಅವರು ಭಾಳ ಕಠಿಣ ಪರಿಸ್ಥಿತಿ ಒಳಗಡೆ, ಭಾಳ ಸಂಕಷ್ಟದ ಸಮಯದೊಳಗಡೆ ಭಾಳ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ನಾನೇನೋ ಆ ಆಪ್ಷನ್ ಬಗ್ಗೆ ಇವತ್ತು ಚರ್ಚೆ ಆಗ್ತದೆ ಅಂತ ನನಗೇನು ಅನಿಸಲ್ಲ. ಇವತ್ತು ಭಾಳ ಮುಖ್ಯವಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಏನು ಒಂದು ಈ ಎರಡು ಹೆಸರುಗಳ ಮಧ್ಯೆ ಚರ್ಚೆ ಇದೆ, ಇದೇ ಚರ್ಚೆ ಆಗತ್ತೆ. ಎರಡೂ ನಾಯಕರನ್ನು ಕೂಡ ಮುಖಾಮುಖಿ ಕೂಡಿಸ್ಕೊಂಡು ಮಾಡುವಂಥ ಚರ್ಚೆ ಕೂಡ ಆಗತ್ತೆ. ಆರಂಭದೊಳಗಡೆ ಇವ್ರ ಜೊತೆಗೆ ಮಾತ್ರ, ಸಿದ್ದರಾಮಯ್ಯನವ್ರ ಜೊತೆಗೆ ಮಾತ್ರ ಚರ್ಚೆ ಮಾಡ್ತಾರೆ, ನೆಕ್ಸ್ಟ್ DK ಶಿವಕುಮಾರ್ ಅವ್ರ ಜೊತೆಗೆ ಮಾತ್ರ ಚರ್ಚೆ ಮಾಡ್ತಾರೆ. ಇಬ್ಬರೂ ನಾಯಕರ ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅದಾದಮೇಲೆ ಇಬ್ಬರನ್ನೂ ಒಟ್ಟಿಗೆ ಸೇರಿಸಿ ಕೂಡ ಮಾತುಕತೆಯನ್ನು ಮಾಡ್ಬೋದು. ಒಂದಂತೂ ಸತ್ಯ, ಇವತ್ತು ಈ ರಾಜ್ಯದ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಾಸೆಸ್ ಅಂತೂ ಸ್ಟಾರ್ಟ್ ಆಗಿದೆ. ಇದಕ್ಕೊಂದು ಕ್ಲಾರಿಟಿ ಬರುತ್ತೆ, ಇವತ್ತೇ ಬರಲ್ಲ, ಕೆಲವೇ ದಿನಗಳಲ್ಲಿ ಬರುತ್ತೆ. ಇನ್ನೂ ಹಲವು ಸುತ್ತಿನ ಸಭೆಗಳು ಕೂಡ ಆಗ್ಬೋದು. ಅದಾದ ನಂತರ ಕ್ಲಾರಿಟಿ ಒಂದು ಬರ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ಷನ್ ಸದ್ಯಕ್ಕೆ ಬರ್ತದೆ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಕ್ಕಾಗಿ. ಸಮೀವುಲ್ಲಾ ಸರ್, ಲಾಸ್ಟ್ ರಿಯಾಕ್ಷನ್ ಏನಾದರೂ ಇದೆಯಾ ಸರ್? ಒಂದು, ಕಾಂಗ್ರೆಸ್ಸು ಹೈಕಮಾಂಡು ಇಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲೇಬೇಕಾಗುತ್ತೆ ಪಕ್ಷದ ದೃಷ್ಟಿಯಿಂದ. ಯಾಕೆಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಪರಿಸ್ಥಿತಿಯನ್ನು ಡೊಲಾಯಮಾನವಾಗಿ ಬಿಡೋದು ಅದು ಆ ಪಕ್ಷದ ಘನತೆಗೆ ತರುವಂಥದ್ದು ಅಲ್ಲ. ಕರೆಕ್ಟ್. ಓಕೆ, ಇಟ್ನಾಳ್ ಸರ್, ಫೈನಲ್ ರಿಯಾಕ್ಷನ್. ಇವತ್ತು ನಾನು ಆಗಲೇ ಹೇಳಿದಂಗೆ ಇವತ್ತಿನ ತೀರ್ಮಾನ ಏನು, ಇವತ್ತಿನ ಪ್ರೊಸೆಸ್ ಏನು ಶುರುವಾಗಿದೆ, ಇದು 2028 ಚುನಾವಣೆಯನ್ನು ಭಾಳ ತೀವ್ರವಾಗಿ, ಭಾಳ ಗಂಭೀರವಾಗಿ ಅದು ಪರಿಣಾಮ ಬೀರಲಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಅದೇ ಗಂಭೀರತೆಯಿಂದ ನೋಡಬೇಕಾಗ್ತದೆ. ಜೊತೆಗೆ ಈಗ ಇಲ್ಲಿ ಮುಖ್ಯವಾದ ಪ್ರಶ್ನೆಗಳು ಕೇವಲ DK ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಮಾತ್ರ ಅಲ್ಲ. ಸಿದ್ದರಾಮಯ್ಯ ಅವಮಗದಾದರೆ ಕ್ಯಾಬಿನೆಟ್ ಸ್ವರೂಪ ಏನಿರ್ತದೆ, KPCC ಯಾರು ಅಧ್ಯಕ್ಷರಾಗ್ತಾರೆ, ಹಾಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ KPCC ಯಾರಿಗೆ, ಸಿದ್ದರಾಮಯ್ಯನವರ ಬಣದ ನಾಯಕರುಗಳ ಅವ್ರ ಹಣೆ ಬರ ಏನು, ಆ ಫಾರ್ಮುಲಾಗಳು ಅವೆಲ್ಲ ವರ್ಕೌಟ್ ಆಗಬೇಕಾಗುತ್ತೆ. ಸಮಯ ತಗೊಳುತ್ತೆ, ಯಾವುದಕ್ಕಾದ್ರೂ ಸಮಯ ತಗೊಳುತ್ತೆ. ಆದರೆ ಇನ್ನೂ ಜಾಸ್ತಿ ಸಮಯ ತೆಗೆದುಕೊಳ್ಳೋ ಅವಕಾಶ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇಬ್ಬರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ರಿ. ಏನಿವೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಈ ಗೊಂದಲಗಳಿಗೆ ತೆರೆ ಬೀಳಲೇಬೇಕು, ಅದು ಅನಿವಾರ್ಯ. ಇಲ್ಲ ಅಂದ್ರೆ ರಾಜ್ಯದ ಜನತೆಗೆ ಬೇಸರ ತರಿಸುವಂತಹ ನಿರ್ಧಾರಗಳು. ಕಾರಣ ಮಾತೆತ್ತಿದ್ರೆ CM ಬದಲಾವಣೆ ಅಂತಾರೆ, ಹೆಂಗಪ್ಪ ಇವರು ಕರೆಕ್ಟಾಗಿ ಆಡಳಿತವನ್ನ ಕೊಡೋದಕ್ಕೆ ಸಾಧ್ಯ, ಜನರ ಸೇವೆಯನ್ನ ಮಾಡೋದಕ್ಕೆ ಹೆಂಗ್ ಸಾಧ್ಯ? ಇಂಥ ಗೊಂದಲಗಳಿಗೆ ತೆರೆ ಎಳಿಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಸೊ ಆ ಗೊಂದಲಗಳಿಗೆ ಇವತ್ತು ತೆರೆ ಎಳೆಯತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಗೊತ್ತಿಲ್ಲ, ಸಿದ್ದರಾಮಯ್ಯನವರ ಲಕ್ ಅಂತೂ ಸಖತ್ತಾಗಿದೆ ಅಂತ. ಜನತಾದಳದಿಂದ ಬಂದರೂ ಕೂಡ ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡ್ರು, ಮೊದಲ ಬಾರಿ CM ಆದ್ರು, ಪೂರ್ಣಾವಧಿ CM ಅಂತ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ. ದೇವರಾಜು ಅರಸು ಅವರ ದಾಖಲೆಯನ್ನ ಪುಡಿಗಟ್ಟಿದ್ದಾರೆ. ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರುವಂತಹ ರಾಮಯ್ಯ ಅಂತ ಅವ್ರನ್ನ ಕರೀತಾರೆ. ಹಾಗಾಗಿ ಅಗೇನ್ ಅಂಥದ್ದೊಂದು ದಾಖಲೆಗೆ ಸಾಕ್ಷಿ ಆಗ್ತಾರ ಸಿದ್ದರಾಮಯ್ಯ ಅನ್ನೋದು ಸದ್ಯ ಇರುವಂತಹ ಕುತೂಹಲ.